ನಿಂದ್ರಿ ಯಾಕೆ ಹಾಕ ಅಡ್ರೆಸ್ ಕೇಳೋದ್ರೆ ಅನಿಸ್ತೇವಪ್ಪ ಯಾಕೆ ಚಲೋ ದತ್ತ ಸರ್ ಹೇಳ್ರಿ ಎಷ್ಟು ವರ್ಷ ಆಯ್ತು ಭೇಟಿ ಆಗಲ್ದು ಇವತ್ತು ಒಂದು ಸ್ಪೆಷಲ್ ಡೇ ಅದ ಒಂದು ಸ್ಪೆಷಲ್ ವ್ಯಕ್ತಿ ಮೀಟ್ ಮಾಡಕ್ ನಡೆದಿದ್ದೆವು 5 ವರ್ಷ ಆಯ್ತು ಅವನಿಗೆ ಭೇಟಿ ಆಗಲ್ಲ ಸ್ಕೂಲ್ ಫ್ರೆಂಡ್ಸ್ ಇವತ್ತು ಮೀಟ್ ಮಾಡಕ್ ನಡೆದಿದ್ದೆವು ಏನೋ ಮಿಸ್ಟೇಕ್ಲಿ ಅವ್ನ ಮ್ಯಾರೇಜ್ ಅದ ಇವತ್ತೆ ಹಿಂಗಿದ್ದ ಒಂದು ಟೈಮಿಗೆ ಇವಾಗ ಈ ತರ ಆಗೋಕ್ ರೆಡಿ ಆಗ್ಯಾವ ಮ್ಯಾರೇಜ್ಗಂತೂ ಅವ ಡೈರೆಕ್ಟ್ ಆಗಿ ಇನ್ವೈಟ್ ಮಾಡಿಲ್ಲ ಬಟ್ ಫಿರ್ ಬಿ ನಡೆದಿದ್ದೆವು ಏನಾಗ್ತದೆ ನೋಡರಲ್ಲಿ ನಮಗ್ ನಡೀತಾನೆ ಇಲ್ಲೋ 5 ವರ್ಷ ಬಾದ್ ಚಲೋ ಈ ವಿಡಿಯೋದಲ್ಲಿ ವಿಶೇಷ ಏನಂತಂದ್ರ ನಾವೇನ್ ಮ್ಯಾರೇಜ್ ನಡೆದಿದ್ದೆವು ಫ್ರೆಂಡ್ದು ಅವನ ಊರಿಂದ ಅಡ್ರೆಸ್ 4 ಜನದಲ್ಲಿ ಯಾರಿಗೂ ಗೊತ್ತಿಲ್ಲ 10th ಮುಗಿದ್ಮೇಲೆ ನಾವು ಇವಾಗೆ ಭೇಟಿ ಆಗ್ತಿರೋದು 4-5 ವರ್ಷ ಆದ್ಮೇಲೆ ಹಾಗೆ ಜರ್ನಿ ಮಾಡ್ತಾ ಮನೆಕಳ್ಳಿ ಬ್ರಿಡ್ಜ್ ದಾಟ್ ಬಂದಿದ್ದೆವು ಬಟ್ ಯಾಕೋ ಇವರಿಬ್ರು ಗಾಡಿ ಸ್ಟಾಪ್ ಮಾಡಿದ್ರು ಗಾಡಿಗೆ ಏನಾಯ್ತು ಇಲ್ಲ ಅವ್ರಿಗೆ ಏನಾಯ್ತು ಕೆಳಗೆ ನೋಡಿ ಬರ್ರಿ ಏನಾಗಿದೆ ಅಂತ ಅವ್ರಿಗೆ ಓಹೋ ಇವ್ರದ್ದು ಬೇರೆನೇ ಸೀನ್ ನಡಿಲ್ಲ ವಾ ಫೋಟೋ ಶೂಟ್ ಸ್ಟಾರ್ಟ್ ಆಯ್ತಂತ ಸಮ್ಮರ್ ಸೀಸನ್ ನೀರ್ ಕಡಿಮೆ ಬಟ್ ಫಿರ್ ಬಿ ಟಿಲ್ ಬ್ರಿಡ್ಜಿನ ಬಲ್ಲಿ ವ್ಯೂ ಅಂತೂ ಭಾರಿ ಇತ್ತು ಅದಲ್ಲ ಇವ್ರ ಬಾಯಿಂದನೇ ಕೇಳಾರ ಎಲ್ಲಿಗೆ ನಡೆದಾರ ಎಷ್ಟು ವರ್ಷ ಬಾದ್ ಭೇಟಿ ಮಾಡಕ್ ನಡೆದಾರ ಅಂತ ಎಲ್ಲಿಗೆ ನಡೆದ್ರಿ ಎಷ್ಟು ವರ್ಷ ಆಯ್ತು ಭೇಟಿ ಆಗಲ್ರಿ 4 ವರ್ಷ ಮತ್ತೆ ಹೇಳನೇ ಇಲ್ಲ ಹೇಳೇನ ಹೇಳಿದ್ರಿ ನಡ್ದಿ ಹೇಳಲೇ ಹೋಯ್ತೀವ್ರಿ ದೋಸ್ತನ ಹೇಳದ್ರಿ ಹೋಯ್ತು ದತ್ತ ಸರ್ ಹೇಳ್ರಿ ಅರೆ 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 ಹೇಳ್ರಿ ದತ್ತ ಸರ್ ಹೇಳ್ರಿ ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ ನಮ್ ತಾಯಿ ಸತ್ ಹೋಗುವೆ ನಾನಿನ್ನು ಚಿಕ್ಕ ಹುಡುಗ ಡ್ಯಾಡಿ ಇಲ್ಲಿ ಇನ್ನೊಬ್ಬರ ಸರ್ ಇಂಜಿನಿಯರ್ ಸರ್ CS ಇಂಜಿನಿಯರ್ ಅವರು ಇವ್ರು ಯಾರ ಮ್ಯಾರೇಜ್ ನಡೆದ್ರಿ ನಗು 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 ಮ್ಯಾರೇಜ್ಗೆ ಎಷ್ಟು ವರ್ಷ ಆಯ್ತು ಭೇಟಿ ಆಗಲ್ಲ ನಮ್ಮ ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ ಇದ್ರ ಬಗ್ಗೆ ನನಗೂ ತುಂಬಾ ಬೇಸರ ಇದೆ ಚಲೋ 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 ಬಾಳಲಿ ಇನ್ನೆಂದು ಚಿಂತೆಯ ಮಾತಿಲ್ಲ ಫೋಟೋನು ತಗೊಂಡೆವು ಇನ್ಫಾರ್ಮೇಶನ್ ತಗೊಂಡೆವು ವಿಡಿಯೋ ಇಂಟ್ರೆಸ್ಟಿಂಗ್ ಇದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ನಾಗ ಜರ್ನಿ ಮಾಡ್ಕೋತಾ ಮನೆಕಳ್ಳಿಗೆ ಬಂದೆವು ಮನೆಕಳ್ಳಿ ರೀಚ್ ಆದ್ಮೇಲೆ ಇಲ್ಲಿಂದ ಇನ್ನೂ ಒಂದು 40 ಕಿಲೋಮೀಟರ್ ಅದ ಅಂತ ಮ್ಯಾಪ್ ನೋಡ್ಕೋತಾ ಮನೆಕಳ್ಳಿ ಹೊರಗೆ ಬಂದೆವು ಇಲ್ಲಿ ಹೊರಗೆ ಬಂದ ತಕ್ಷಣ ನಾ ಶಾಕ್ ಅದೇ ಅಂದ್ರೆ ಇಲ್ಲೊಂದು ದೊಡ್ಡ ಹಾವು ಮಣ್ಣು ಕೆದರ್ಲತ್ತಿತ್ತು ನನಗೆ ನಂಬುಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಹಾವು ಸಿಟ್ಟಿನಾಗಿತ್ತೇನು ವಿಡಿಯೋ ಮಾಡತ್ರಿ ನನಗೇ ಹುಡುಕಾಸ ನೋಡತ್ತೈತಿ ಆದ್ರೂ ಅಲ್ಲಿಂದ ಹೆಂಗೋ ಒಂದ್ಸತಿ ಬಚಾವಾಗ ನಾವು ಓಡಿ ಬಂದಿದ್ದೇವೆ ಹಾವು ಹೆಂಗದಂತ ಕಮೆಂಟ್ ಮಾಡಿ ಹೇಳ್ರಿ ಇಂಥ ಹಾವು ನೀವು ಎಲ್ಲರೂ ನೋಡಿರಲ್ಲ ಅಂತಿ ಇಲ್ಲಿ ಯಾವುದೋ ಒಂದು ಊರಿಗೆ ಬಂದೆವು ಇಲ್ಲಿ ಅಡ್ರೆಸ್ ಕೇಳಾರಂತಿ ಗಾಡಿ ಸೈಡಿಗೆ ಹಚ್ದೆವು ಇಲ್ಲೊಬ್ಬರು ಅಂಕಲ್ಗೆ ಅಡ್ರೆಸ್ ಕೇಳಾರಂತಿ ಅವ್ರಿಗೆ ಕರ್ತೇವು ಬಟ್ ಅವ್ರು ನಮಗೆ ಗುರ್ಕಾಸ್ ನೋಡ್ಕತ್ತ ಒಂದು ಡೈಲಾಗ್ ಹೊಡೆದ್ರು ಯಾವನೇ ಅವನು ಕಾಡು ಮನ್ಸ ಇದ್ದಂಗ ಅವನು ಇದ್ರ ಬಗ್ಗೆ ನನಗೂ ತುಂಬಾ ಬೇಸರ ಇದೆ ಆಮೇಲೆ ಹೀಗೆ ಸ್ಟ್ರೇಟ್ ಹೋಗು ಅಂತ ಹೇಳಿದ್ರು ಅಂಕಲ್ ಬಟ್ ಅದಕ್ಕಿಂತ ಮುಂಚೆ ನೀರಿಕೆ ಆಗಿದ್ದವು ಸ್ವಲ್ಪ ನೀರು ತಗೊಂಡೆವು ಆಮೇಲೆ ಕೂಲ್ ಡ್ರಿಂಕ್ಸು ತಗೊಂಡಿದ್ದೆವು ಬಟ್ ಅವರಿಬ್ಬರು ಮುಂದೆ ಫಾಸ್ಟಾಗಿ ಹೋಗ್ಬಿಟ್ಟಿದ್ರು ಹಾಗೆ ಮುಂದೆ ಬಂದು ಯಾವುದೊಂದು ಹಳ್ಳಿ ರೀಚ್ ಆದೆವು ಬಟ್ ಇಲ್ಲಿ ವ್ಯೂ ಮಾತ್ರ ಬೆಂಕಿ ಇತ್ತು ಆ ಕಡೆ ಈ ಕಡೆ ಗುಡ್ಡಗಳು ಸಣ್ಣದಾಗಿಂದೊಂದು ಸಣ್ಣ ರೋಡು ಬೇರೆ ಯಾವ್ದು ಸಣ್ಣ ರೋಡ್ ಅಲ್ಲ ಸಣ್ಣ ರೋಡೇ ಇದು ಬಟ್ ಸಣ್ಣ ರೋಡಿ ಮೇಲೆ ಯಾವುದೋ ಒಂದು ಆಟೋ ಬರ್ತಿತ್ತು ನಮಗೆ ಹೊಲಕ್ಕೆ ಹಾದಿದ್ದಿಲ್ಲ ನಮ್ಮ ಫ್ರೆಂಡ್ ಅದ್ರೊಳಗಿಂದೆ ಹೆಂಗೇನೋ ಸಂದೆಗಿಂದ ಹೋದ ಆಟೋ ಕ್ರಾಸ್ ಮಾಡಿ ಮುಂದೆ ಬಂದೆವು ಮುಂದೆ ಬರ್ದೆವು ಬಟ್ ಅವ್ರಿಬ್ರು ತೋಲ್ ಮುಂದೆ ಹೋಗಿದ್ರು ಅವ್ರಿಗೆ ಫೋನ್ ಹಚ್ಚಿ ನಿದ್ರಲಕ್ಕೆ ಹಚ್ತಾನೆ ಅಲ್ಲೇ ನಮ್ಮ ಫ್ರೆಂಡು ಈ ವಿಡಿಯೋನ ಲಾಸ್ಟಿಗೆ ಒಂದು ಸರ್ಪ್ರೈಸ್ ಅದ ಸರ್ಪ್ರೈಸ್ ಮಿಸ್ ಮಾಡ್ಕೊಬಿಡ್ರಿ ನೀವು ಹೋಯ್ತಾ ಸೈಡಿಗೆ ಗಾಡಿ ಪಾರ್ಕ್ ಮಾಡಿ ಆಲ್ರೆಡಿ ಅಲ್ಲೇ ನಿಂತಿದ್ದರು ಫೋನ್ ಹಚ್ಚಿನ ಕಡೆಯಿಂದ ಸೊ ಅಲ್ಲಿ ಹೋದೀವಿ 4 ಜನ ಕೂಲ್ ಡ್ರಿಂಕ್ ಮುಟ್ಕೋತಾ ಮಾತಾಡ್ತಾ ಇದ್ವಿ ನಮ್ದು
ಪ್ರೀವಿಯಸ್ ನೆನಪುಗಳು ಹಾಸ್ಟೆಲ್ನಾಗ ಇದ್ದಿಂದು. 10th ಆದಮೇಲೆ ಎಲ್ಲರೂ ಒಂದೊಂದು ಫೀಲ್ಡಿಗೆ ಹೋದೆವು. ಮೆಡಿಕಲ್ ಫೀಲ್ಡಿಗೆ ಹೋದ, ಇವ ಇಂಜಿನಿಯರಿಂಗ್ ಫೀಲ್ಡ್ ಹೋದ, ನಾ ಮಾರ್ಕೆಟಿಂಗ್ ಫೀಲ್ಡ್ ಹೋದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ. ಆಮೇಲೆ ಅವರು ಮ್ಯಾರೇಜ್ಗೆ ಹೋಗಿ ಅಲ್ಲಿ ಏನೇನು ಮಾತಾಡಬೇಕು, ಹೇಗೆ ಅವನಿಗೆ ಭೇಟಿ ಆಗಬೇಕು ಅನ್ನೋದೆಲ್ಲ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೋತಿದ್ದೀವಿ ಇಲ್ಲೇ ಕುಂತು. ಹಾಗೆ ನಮ್ದು ಇನ್ನೂ ಇಬ್ಬರು ಫ್ರೆಂಡ್ಸ್ ಬರೋರಿದ್ರು, ಅವ್ರ ಕಡೆಯಿಂದ ವೇಟ್ ಮಾಡ್ತಾ ಇದ್ವಿ ಇಲ್ಲೇ ನಿಂತು. ಸ್ವಲ್ಪ ವೇಟ್ ಮಾಡಿದಾಗ ಇವರಿಬ್ರು ಬಂದು ಜಾಯ್ನ್ ಆಗಿರು. ಬಟ್ ಒಂದು ಪ್ರಾಬ್ಲಮ್ ಆಗಿಬಿಡ್ತು. ಅಡ್ರೆಸ್ ಪ್ರಾಪರಾಗಿ ಇವರಿಬ್ಬರಿಗೂ ಗೊತ್ತಿದ್ದಿಲ್ಲ, ಮತ್ತು ಮ್ಯಾಲಿನ ಬಿಸಿಲು ಜಾಸ್ತಿ ಬಿಡುತ್ತಿತ್ತು. ಸೊ ಈಗ ಮ್ಯಾರೇಜ್ ಕೊಡಕ್ಕೆ ಅಡ್ರೆಸ್ಸು ಗೊತ್ತಿರಲಿಲ್ಲ, ಅಲ್ಲಿಗೆ ಹೋಗಿ ರೀಚ್ ಆಯ್ತೇವೆ ಇಲ್ಲ, ಅದೇ ಮತ್ತು ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಬಿಸಿಲಾಗ. ಹಾಗೆ ಬಿಸಿಲಾಗ ಹೋಯ್ತಾ ಅಂಕಲ್ಗೆ ಬೈ ಮಾಡಿದೆ, ಯಾಕಂದ್ರೆ ಅವ್ರು ಯಾರೋ ಅಂತ ನನಗೂ ಗೊತ್ತಿಲ್ಲ. ಬಿಸಿಲಾಗ ವಿಡಿಯೋ ಮಾಡ್ತಾ ಬಿಸಿಲು ಜಾಸ್ತಿನೇ ಹತ್ತುತ್ತಿತ್ತು. ಅಂದರೂ ವಿಡಿಯೋ ಮಾಡ್ಕೋತಾ ಹಂಗೆ ಜರ್ನಿ ಎಂಜಾಯ್ ಮಾಡ್ಕೋತಾ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಏನಾಯ್ತದನೋ ಅವ ನಮಗೆ ಮೀಟ್ ಆಯ್ತಾನೋ ಇಲ್ಲೋ, ಮ್ಯಾರೇಜ್ ಮುಗೀತದೋ ಅಲ್ಲಿ ಹೋಗೋಕ್ಕೆ ಕರೆಕ್ಟ್ ಟೈಮಿಗೆ ರೀಚ್ ಆಯ್ತೋ ಇಲ್ಲನೋ ಅದನ್ನೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಾವು ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೇವೋ ಇಲ್ಲ ಮ್ಯಾರೇಜ್ ಆಗಿದ್ಮೇಲೆ ಊಟಕ್ಕೆ ರೀಚ್ ಆಯ್ತೇವೋ ಅಂತ. ಹಾಗೆ ಬೈಕ್ ಮೇಲೆ ಜರ್ನಿ ಮಾಡ್ತಾ ಸ್ವಲ್ಪ ಬಲ್ ಬಂದ್ಮೇಲೆ ಒಬ್ರು ಕಾಣಿದ್ರು. ಅವ್ರಿಗೆ ಅಡ್ರೆಸ್ ಕೇಳರಿ ನಿಂದ್ರಿ ಯಾಕೆ ಹಾಕ ಅಡ್ರೆಸ್ ಕೇಳಿದ್ರೆ ಅನಿಸ್ತೇವಪ್ಪ ಅರ್ಗಳು ಯಾಕೆ ಚಲೋ ಮುಂದೆ ಕೇಳಾರ ರೀ. ಚಲೋ ಬಾಯ್. ಅಡ್ರೆಸ್ ಅಂತೂ ಇವರು ಹೇಳಿಲ್ಲ, ಬಟ್ ಹಾಗೆ ಮತ್ತೆ ಗೂಗಲ್ ಮ್ಯಾಪ್ ಯೂಸ್ ಮಾಡ್ಕೋತಾ ಒಂದು ಹಳ್ಳಿ ದಾಟಿ ಹೊರಗೆ ಬಂದೆವು. ಹಳ್ಳಿ ಹೊರಗೆ ಬಂದೆವು. ಹೊರಗೆ ಬಂದ ತಕ್ಷಣ ಇಲ್ಲೊಂದು ನ್ಯಾಷನಲ್ ಹೈವೇ ಬಂತು. ಹೈವೇ ಮೇಲೆ ಬೈಕ್ ಓಡಿಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗೆ ಬೈಕ್ ಓಡಿಸ್ತೇವು. ಫೈನಲಿ ಅವ್ರ ಹಾದಿ ಸಿಕ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಇಲ್ಲಿಂದ ಆಲ್ಮೋಸ್ಟ್ ಇನ್ನೂ 1 ಕಿಲೋಮೀಟರ್ ಅವ್ರ ಊರು. ಆ ಊರಿಗೆ ರೀಚ್ ಆಗ್ಬೇಕಂದ್ರೆ ಇಲ್ಲಿಂದ ಇದೇ ಹಾದಿಗೆ ಹೋಗ್ಬೇಕಂತ. ಅಲ್ಲಿ ಕಾಣಿಸ್ತಿರೋದು ಅದೇ ಊರು ಮೋಸ್ಟ್ಲಿ. ಊರೊಳಗೆ ಎಂಟ್ರಿ ಕೊಟ್ಟೆವು. ಊರೊಳಗೆ ಎಂಟ್ರಿ ಕೊಟ್ಟ ತಕ್ಷಣ ಊರಿಗೆ ಕಾಗೆ ಸೌಂಡು ಕೇಳಿಸ್ತಿತ್ತು. ಅಲ್ಲಿಂದ ಲೆಫ್ಟ್ ಹೋದೆವು. ಲೆಫ್ಟ್ ಹೋದ ತಕ್ಷಣನೇ ಅವ್ರ ಮನೆ ಇರೋದಲ್ಲೇ. ಮನೆ ಮುಂದೆ ಮ್ಯಾರೇಜ್ ಅಂತ ನೋಡಿ. ಊರೊಳಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಶಾಕ್ ಆಗಿ ನನಗೆ ನೋಡ್ತಿದ್ರು. ಊರಲ್ಲಿ ನೀನು ಊರು ಜನಕ್ಕೆ ನಮಸ್ಕಾರ ಮಾಡಿ ಆಮೇಲೆ ಡೈರೆಕ್ಟ್ ಇಲ್ಲಿ ಮ್ಯಾರೇಜ್ ಎಲ್ಲಿದೆ ಅಲ್ಲೇ ಬಂದೆವು ಸೀದಾ. ಆಲ್ರೆಡಿ ಸ್ಟೇಜ್ ಮೇಲೆ ಮದುಮಕ್ಕಳು ನಿಂತಿದ್ರಂತ. ನಮ್ದು ಮಹಿಳಾ ಮಿತ್ರರು ಆಲ್ರೆಡಿ ಬಂದಿದ್ರು. ಬಟ್ ನಮ್ಮ ಫ್ರೆಂಡ್ ಡೌಟ್ಲಿಂದ ಅಂದ, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸ್ಟೇಜ್ ಮೇಲೆ ಫುಲ್ ಖುಷಿನಾಗ ಜೋಶ್ನಾಗಿತ್ತ ಮದುಮಗ. ಬಟ್ ಅಲ್ಲಿ ಕ್ಯಾಮ್ರಾಕ್ಕೆ ನೋಡವ ಸ್ಮೈಲ್ ಮಾಡ್ತಿರಲ್ಲ, ಅದು ಏನೋ ಒಳಗಿಂದ ಸ್ಮೈಲ್ ಬರ್ತಾ ಇತ್ತು ಅವನಿಗೆ. ಓಕೆ, ಫೈನಲಿ ನಾವು ಮದುಮಗನಿಗೆ 5 ವರ್ಷ ಬಾದ್ ಮೀಟ್ ಮಾಡೋಕೆ ಟೈಮ್ ಬಂತು. ಬಟ್ ಎಲ್ಲಾರು ಅವಿಗೆ ನಡೆದು ವೇಟ್ ಮಾಡತ್ತಾರೆ ಸ್ಟೇಜ್ ಮೇಲೆ. ಬಟ್ ಒಂದು ಅರ್ಥ ಆಗ್ಲತ್ತಿಲ್ಲ, ಅವ್ರು ಹಿಂಗೆ ಉಡಿಸ್ಲತ್ತಾರ ಇಲ್ಲ ವಾಪಸ್ ತಗೊಳತ್ತಾರ, ಏನಾರ ಒಂದು ಡೌಟ್ ಹೊಟ್ಟಿತ್ತು. ಎಲ್ಲಿ ಸ್ವಲ್ಪ ನಗಿರಿ. ಫೈನಲಿ ಮದುಮಗನಿಗೆ ಮೀಟ್ ಮಾಡಿ ಫೋಟೋ ಎಲ್ಲ ಇಸ್ಕೊಂಡೆವು. ಆಮೇಲೆ ಊಟ ಮಾಡ್ದೆ ಹಂಗೆ ಹೋಗಂದ್ರು. ಸೊ ಅದಕ್ಕೆ ಊಟ ಮಾಡಕ್ ಹೋದೆವು. ಊಟ ಮಾಡ್ಕೊಂಡು ಮನೆಗೆ ನಡೆದಿದ್ದೇವೆ ಎಲ್ಲರೂ. ಬಟ್ ಮನೆಗೆ ಎಲ್ಲಿ ತನಕ ಬಂದೇವು ಅಂದ್ರೆ ಇಲ್ಲೊಂದು ಸ್ಪೆಷಲ್ ಪ್ಲೇಸ್ ಅದ. ಸ್ಪೆಷಲ್ ಪ್ಲೇಸಿಗೆ ಹೋಗ್ಬೇಕಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡು ಈಗ ಅಲ್ಲಿಗೆ ನಡೆದಿದ್ದೆವು. ಆ ಜಾಗ ಯಾವ್ದನ್ನ ನಿಮಗೂ ತೋರಿಸ್ತೇ ಬರ್. ಆಲ್ಮೋಸ್ಟ್ ಇಲ್ಲಿ ಮನೆಕಳಿ ಸುತ್ತಮುತ್ತ ಎಲ್ಲರಿಗೂ ಗೊತ್ತಿರ್ಬೋದು ಈ ಪ್ಲೇಸು. ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರ ಮನೆಕಳಿನವ್ರು ಇದ್ರು ಕಮೆಂಟ್ ಮಾಡಿ ಹೇಳ್ರಿ. ನಾನು ಕೇಳ್ಪಟ್ಟಿರೋ ಪ್ರಕಾರ ಈ ಪ್ಲೇಸ್ ಹೆಸರು ಅನಂತ ಪಿಂಡ ಬುದ್ಧ ವಿಹಾರ ಅಂತ. ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಇನ್ನೂ ಬೇರೆ ಹೊಸ ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೋಸ್ಕರ ಥ್ಯಾಂಕ್ ಯು. ಬಾಯ್ ಬಾಯ್.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.